ಗುರು ನಮ್ಮ ಬಾಸ್ ಹೆಸರಲ್ಲಿ ಹಿರಿಕ ನೀನಾಗಿದೆ. ಯಾರು ದಯವಿಟ್ಟು ಹೋಗಿ ಕೇಳಿಸ್ಕೊಳ್ರಿ, ಯಾರು ಕೂಗಾಡ್ಬೇಡಿ, ಸೈಲೆಂಟಾಗಿ ಬನ್ನಿ, ಎಲ್ಲ ಬನ್ನಿ. ಬಾಮ್ಮ ಸರ್ ನಾನು 48 ವರ್ಷ. ಇಲ್ಲಿ ಬಂದು ನಿಂತ್ಕೊನಿ ಇಲ್ಲಿ ಗಾಡಿಗೆ ಕಡೆ ಇದು ಹಚ್ಚು ನೀನೆ. ಒಂದು ನಿಮಿಷ ಬಮ್ಮ, ಎಲ್ಲ ಬರ್ರೋ ಇಲ್ಲಿ ಕೇಳಿ. ಬಾಸ್ಗೋಸ್ಕರ ಅಲ್ಲಿ 50,000 ಜನ ನಿಂತ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದೆ ವರ್ಷ. ನಾನು 11 ವರ್ಷದಿಂದ ಬರ್ತಾ ಇದ್ದೀನಿ, 8 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ. ಬಟ್ ಬಾಸ್ ಇವಾಗ ಒಂದೇ ಒಂದು ಮೆಸೇಜ್ ಹಾಕಿರೋದಕ್ಕೆ ಯಾರೂ ಬಂದಿಲ್ಲ. ಇಲ್ಲಿ ನಾವು ಲೋಕಲ್ ಇರೋ ಇಲ್ಲಿ ಬಂದಿದ್ದೀವಿ, ಬಟ್ ಯಾರು ಕೂಗಾಡಬೇಡ. ಅಕ್ಕಪಕ್ಕ ಅವರು ಹಿಂಸೆ ಕೂಡ. ಸರ್ ನಾನು ಶಿವಮೊಗ್ಗದಿಂದ ನಾನು ಮೈಸೂರಿಂದ ಬಂದೆ ಕಣ, ಕಾರ್ ತಗೊಂಡು ಮೈಸೂರಿಂದ ಎಲ್ಲ ಬಂದಿದ್ದೀವಿ. ನಾನು ಶಿವಮೊಗ್ಗದಿಂದ ಬಂದೆ, ಬಟ್ ಯಾರು ಕೂಗಾಡಬೇಡ. ನಾನು ಇಷ್ಟೇ ಹೇಳೋದು, ಬಾಸ್ ಎಲ್ಲೇ ಇರಲಿ, ಹೆಂಗೆ ಇರಲಿ, ಇರಬೇಕು, ಬಂಗಾರದಂಗೆ ಇರಬೇಕು. ಅವ್ರಿಗಂತೂ ಯಾವನೇನು ಬೇಕಾದ್ರೂ ಅಡೆತಡೆ ಮಾಡ್ಬೋದು. ಬಾಸ್ ನಮ್ಮ ಹುಟ್ಟೋ ಮಕ್ಳು ಯಾವನಿಲ್ಲ, ಹುಟ್ಟೋದಿಲ್ಲ, ಹುಟ್ಟಕ್ಕಾಗೋದಿಲ್ಲ. ಅವರು ದೊಡ್ಡವರಿದ್ದಾರೆ, ಅವ್ರ ಜಾಗದಲ್ಲಿ ನೀನು ಇದೆಯಾ, ಕಟ್ ಮಾಡು. ಬಾಸು ಐ ಲವ್ ಯು ಬಾಸ್, ಐ ಲವ್ ಯು ಡಿ ಬಾಸ್. ಅದು ನಾನು ನೋಡ್ಕೋತೀನಿ, ಡೋಂಟ್ ಬರಿ. ಹಿಂದೆ ಬನ್ನಿ, ಮೆಸೇಜ್ ಮಾಡಿ ಬನ್ನಿ, ಫೋಟೋ ತಗೊಂಡು ಬನ್ನಿ. ಬರ್ರಿ ಎಲ್ಲರೂ ಏನೋ ಬರ ಕಟ್ ಮಾಡಮ್ಮ, ದಸ್ಬಿಟ್ಟು ಕಟ್ ಮಾಡೋದು. ಕಟ್ ಮಾಡಿ ಯಾರು ಐ ಲವ್ ಯು ಬಾಸ್, ಐ ಲವ್ ಯು ಡಿ ಬಾಸ್. ಬಟ್ ಬಾಸ್ ಇವತ್ತು ನೀವಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ನೀವು ಮನೆ ಹತ್ರ ಇರ್ತಾ ಇದ್ರಿ, ಬಟ್ ಇವತ್ತಿಲ್ಲ. ಪರವಾಗಿಲ್ಲ, ನೀವು ಹುಷಾರಾಗಿ ಬಾಸ್. ನಾವಿರ್ತೀವಿ ಯಾವತ್ತು, ಕೋಟ್ಯಾಂತರ ಜನ ನಿಮ್ಮ ಮುಂದೆ ನಾವಿರ್ತೀವಿ. ಒಂದು ವಿಶ್ವಾಸ, ಅವರು ಕೊಟ್ಟಿರೋ ಕೊಡುಗೆ ಐತಲ್ಲ, ನಮಗೆ ಹೆಲ್ಪ್ ಮಾಡಿದ್ದಾರೆ, ಹೇಳಂಗಿಲ್ಲ. ಆದ್ರೂ ಒಂದೇ ಒಂದು ಮಾತು ಹೇಳ್ತೀನಿ. ಒಂದು ಕಾರಣ ಇದೆ. ಅವ್ರದ್ದು ಹೆಚ್ಚು ಕಮ್ಮಿ ಈಗ ನನಗೆ ತಿಳಿದ ಮಟ್ಟಿಗೆ, ನನಗೀಗ 48 ವರ್ಷ. ಈಗ 15-16 ವರ್ಷದ ಹಿಂದೆ ಅಯ್ಯ ಫಿಲಮ್ ರಿಲೀಸ್ ಆಯ್ತು. ಅದು ಜ್ಞಾಪನ ಇರ್ಬೋದು ಏನೋ ಗೊತ್ತಿಲ್ಲ. ಅವಾಗ ಅವ್ರದ್ದು ಈ ಥರ ಕಾರು ಇವೆಲ್ಲ, ಈ ಕಾರು ಅವೆಲ್ಲ ಇದಾವಲ್ಲ ನಮ್ಮ ಬಾಸ್ ಹತ್ರ, ಆ ಥರ ಏನಿಲ್ಲ. ಅವಾಗ ಇದ್ದಿದ್ದು ನಮಗೆ ತಿಳಿದ ಮಟ್ಟಿಗೆ ಸ್ಕಾರ್ಪಿಯೋ ಗಾಡಿ, ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಗಾಡಿ. ಅವರು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ರು. ನಂದು ಪಲ್ಸರ್ ಇತ್ತು, ಪಲ್ಸರ್ ಬೈಕು. ನಂದು 180cc ಪಲ್ಸರ್ ಬೈಕ್ ಇತ್ತು. ಹಿಂಗೆ ಅಯ್ಯ ಇದರಲ್ಲಿ ಮೀಸೆ ಇತ್ತು ಗೊತ್ತಾ ಅವ್ರಿಗೆ, ಇದರಲ್ಲಿ ಮೀಸೆ ಇತ್ತು ಗೊತ್ತಾ. ಹಿಂಗೆ ತಿರ್ಕೊಂಡು ಹೋಗ್ತಾ ಇದ್ರು. ನಾನು ಹಿಂದ್ಗಡೆ ಒಬ್ಬ ಹುಡುಗ ಇದ್ದ, ಹೇಮ ಅಂತ ಹೇಳ್ಬಿಟ್ಟು. ಹಿಂದೆ ಬರೋ ಹುಡುಗ ಹೇಮ ಅಂತಿದ್ದ. ದರ್ಶನ್ ಅಲ್ವಾ ಹೋಗ್ತಾ ಇದ್ರು. ಹಿಂಗೆ ಅವಾಗ ಇನ್ನೂ ಬಾಸ್ ಅನ್ನ ಅಷ್ಟು ಟೈಟಲ್ ಬಂದಿರಲಿಲ್ಲ. ಅಯ್ಯ ಫಿಲಮ್ ಇದಾದಾಗ ನಮ್ಮ ಬಾಸ್ಗೆ ಆವಾಗ ಬಾಸ್ ಅನ್ನೋ ಟೈಟಲ್ ಬಂದಿರಲಿಲ್ಲ. ಒಂದೇ ಒಂದು ಮಾತಾಡಿದ್ರು, ನಾನು ಫುಲ್ಲು ಡ್ರಿಂಕ್ ಮ್ಯಾನು. ಅವತ್ತು ಡ್ರಿಂಕ್ ಮ್ಯಾನು, ಇವತ್ತು ಡ್ರಿಂಕ್ ಮ್ಯಾನು. ಅವರು ಒಂದು ಮಾತು ಹೇಳಿದ್ಕೆ ನಾನು 10 ವರ್ಷ ಎಣ್ಣೆ ಬಿಟ್ಟಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 10 ವರ್ಷ ಎಣ್ಣೆ ಬಿಟ್ಟಿದ್ದೆ. ಇಡೀ ನೀವು ಅರಸೀಕೆರೆ, ಹಾಸನ, ಚಿಕ್ಕಮಂಗ್ಳೂರು ಎಲ್ಲಾರ ಕೇಳ್ರಿ, ಶಿವಮೊಗ್ಗ ಎಲ್ಲಾರ ಕೇಳ್ರಿ. ಮಂಜುನಾಥ ಪುರ್ದಮ್ಮ ಅಂದರೆ ಹಾಸನ ಗ್ರಾಮ ದೇವತೆ. ಎಲ್ಲಾರ ಕೇಳ್ರಿ, 10 ವರ್ಷ ಎಣ್ಣೆ ಬಿಟ್ಟು ಶಾಮಿಯಾನ ಡೆಕೋರೇಷನ್ ಮಾಡ್ಕೊಂಡಿದ್ದೆ, ಈವೆಂಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ಫೂರ್ತಿ ಇವ್ರದೊಂದು ಆಡಿದ ಮಾತು. ಯಾರು? ನಮ್ಮ ಬಾಸ್ ಆಡಿದ ಮಾತು. ಹಿಂಗೆ ಸ್ಮೆಲ್ ತೊಳ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಲೈ ಹಿಂಗೆ ಸೈಡಲ್ಲಿ ನೀವು ಬರ್ತೀಯಲ್ಲ, ಸೈಡಲ್ಲಿ ಬಂದಾಗ ಹಿಂಗೆ ನಾವು ಹಿಂಗೆ ಐ ಲವ್ ಯು ಅಂತ ಹೇಳಿದ್ದು. ಸಾ ಐ ಲವ್ ಯು ಅಂತ ಹೇಳಿದ್ದು. ಅದಕ್ಕೆ ಸೈಡಿಗೆ ಇಟ್ಕೆ ಫ್ಯಾಕ್ಟ್ರಿ ಐತೆ. ಇಟ್ಕೆ ಫ್ಯಾಕ್ಟ್ರಿ ಐತೆ ನಿಲ್ಲಿಸ್ಬಿಟ್ಟು, ಸೈಡಿಗೆ ನಿಲ್ಲಿಸ್ಬಿಟ್ಟು, ಯಾರೋ ನಮ್ಮ ದರ್ಶನ್ ಸರು ನಿಲ್ಲಿಸ್ಬಿಟ್ಟು ಒಂದೇ ಮಾತು ಬಂದರು, ತಲೆ ಕೆಟ್ಟಿದ್ದೇನೋ, ಎಷ್ಟೋ ಕುಡ್ದಿಯಾ ಅಂದರು. ನಾನು ಹಿಂಗೆ ಕೈ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಅಷ್ಟು ಅವರ ಫಿಸಿಕ್ಕು ಇದು ಅಷ್ಟಿದಾರಲ್ಲ, ಆಗಲಿಲ್ಲ. ಅವ್ರು ಒಂದು ಮಾತು ಹೇಳಿದ್ಕೆ, ಹಿಂಗೆ ಕುಡಿದ್ರೆ ನಿನ್ನ ಭವಿಷ್ಯ ಹಾಳಾಗೋಗುತ್ತೆ, ಯೋಚನೆ ಮಾಡು, ನಿನ್ನ ಫ್ಯಾಮಿಲಿ ಇರ್ತಾರೆ. ನಾನು ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ತೀನಿ, ನಾನು 100, 120, 130 ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ. ಮಿರರಲ್ಲಿ ನೋಡ್ತೀನಿ, ನೀನು ಅಪ್ಪಿ ಸ್ಪಾಟ್ ಆದರೆ ನಾನು ಸುಮ್ಮನೆ ಹಂಗೆ ಮಿರರಲ್ಲಿ ನೋಡ್ಕೊಂಡು ನಾನು ಪಾಡಿ ನಾನು ಹೋಗ್ಬಿಡ್ತೀನಿ. ಬಟ್ ಯಾರು ಕಾಪಾಡ್ತಾರೆ? ನಾನು ಬಂದು ಕಾಪಾಡ್ತೀನ? ಇಲ್ಲ. ಅರ್ಥ ಮಾಡ್ಕೋ. ಇಷ್ಟೇ ಹೇಳಿದ್ದು. ಅದೊಂದು ಮಾತಿಗೆ 10 ವರ್ಷ ಎಣ್ಣೆ ಬಿಟ್ಟಿದ್ದರು. ನೀವು ಅಂತೀರಾ? SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.